टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಕ್ವಿಕ್ 25ಗೆ ಸ್ವಾಗತ. ನಾನು ಮಧು ನಾಗರಾಜ್. ಈ ಕ್ಷಣದ 25 ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ. ಪಾಕ್ ಕದನ ವಿರಾಮ ಉಲ್ಲಂಘನೆ ಬೆನ್ನಲ್ಲೇ ಪ್ರಧಾನಿ ಮೋದಿ ನಿವಾಸಕ್ಕೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಅಜಿತ್ ದೋವಲ್, ಸಿಡಿಎಸ್ ಭೇಟಿ ನೀಡಿದ್ದಾರೆ. ಪ್ರಧಾನಿ ಮೋದಿ ನಿವಾಸದಲ್ಲಿ ಮಹತ್ವದ ಸಭೆ ನಡೀತಾ ಇದೆ. ದೋವಲ್ ಸಿಡಿಎಸ್ ಭೇಟಿಗೆ ತೀವ್ರ ಕುತೂಹಲ ಕೆರಳಿಸಿದೆ. ಭಾರತ ಪಾಕಿಸ್ತಾನದ ನಡುವಿನ ಘರ್ಷಣೆ ಜೋರಾಗಿತ್ತು. ಆದರೆ ಅಮೆರಿಕ ಎರಡೂ ದೇಶಗಳೊಂದಿಗೆ ಮಾತುಕತೆ ನಡೆಸಿ ನಿನ್ನೆ ಸಂಜೆ 5 ಗಂಟೆ ವೇಳೆ ಕದನ ವಿರಾಮ ಘೋಷಿಸಿತ್ತು. ಇದಾದ ಜಸ್ಟ್ 3 ಗಂಟೆಯಲ್ಲೇ ಅಂದ್ರೆ ನಿನ್ನೆ ರಾತ್ರಿ 8 ಗಂಟೆ ವೇಳೆ ನೀಚ ಬುದ್ಧಿ ಬಿಡದ ಕುತಂತ್ರಿ ಪಾಕಿಸ್ತಾನ ಮತ್ತೆ ಕದನ ವಿರಾಮ ಉಲ್ಲಂಘಿಸಿದೆ. ಪಾಕಿಸ್ತಾನದ ಜೊತೆಗಿನ ಕದನ ವಿರಾಮಕ್ಕೆ ಭಾರತ ಷರತ್ತು ವಿಧಿಸಿದೆ. ಸಿಂಧೂ ನದಿ ನಿರ್ಬಂಧ ವಿಚಾರದಲ್ಲಿ ಬದಲಾವಣೆ ಇಲ್ಲ. ಸಿಂಧೂ ನದಿ ನೀರು ಸ್ಥಗಿತ ಮುಂದುವರಿಯಲಿದೆ. ಪಾಕ್ ಪ್ರಚೋದನೆ ಮಾಡಿದರೆ ತಕ್ಕ ಉತ್ತರ ಕೊಡ್ತೇವೆ. ಉಗ್ರರ ವಿರುದ್ಧದ ಹೋರಾಟದಲ್ಲಿ ರಾಜಿ ಇಲ್ಲ ಅಂತ ಭಾರತ ಷರತ್ತು ವಿಧಿಸಿದೆ. ಮೇ 12ರಂದು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಮಾತುಕತೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಯುದ್ಧಕ್ಕೆ ಗಡಿಯಲ್ಲಿ ನಿಂತು ಗುದ್ದಾಟಕ್ಕೆ ಬ್ರೇಕ್ ಬಿದ್ದಿದೆ. ಸಿಂಧೂ ನದಿ ಒಪ್ಪಂದ ಸೇರಿ ಹಲವು ಆರ್ಥಿಕ ನಿರ್ಬಂಧಗಳು ಮುಂದುವರಿಯುತ್ತಾ ಏನು ಅನ್ನುವಂಥದ್ದು ಗೊತ್ತಾಗುತ್ತೆ. ತಮ್ಮದೇ ಸರ್ಕಾರಕ್ಕೆ ಪಾಕಿಸ್ತಾನದ ಸೇನೆ ಸೆಡ್ಡು ಹೊಡೆದಿತ್ತು. ಭಾರತದ ಗಡಿಯೊಳಗೆ ಉಗ್ರರನ್ನ ಅಟ್ಟಲು ಪಾಕಿಸ್ತಾನ ಸೇನೆ ಕುತಂತ್ರವನ್ನ ಮಾಡಿತ್ತು. ಒಂದೆಡೆ ಗಡಿಯಲ್ಲಿ ಒಳನುಸುಳಲು ಉಗ್ರರು ಯತ್ನಿಸ್ತಾ ಇದ್ರೆ, ಮತ್ತೊಂದೆಡೆ ಸೇನೆಯು 100 ಡ್ರೋನ್ ದಾಳಿ ನಡೆಸಿತ್ತು. ಉಗ್ರರಿಗೆ ಕವರ್ ಫೈರ್ ರೀತಿ ಪಾಕ್ ಸೇನೆ ಡ್ರೋನ್ ಹಾರಿಸಿದೆ. 4 ರಾಜ್ಯಗಳನ್ನ ಗುರಿಯಾಗಿಸಿ ಬದ್ಧ ವೈರಿ ದೇಶ ಡ್ರೋನ್ ದಾಳಿ ನಡೆಸ್ತಾ ಇದ್ದಂತೆ ಮೊದಲೇ ಅಲರ್ಟ್ ಆಗಿದ್ದ ಭಾರತ ಸರ್ಕಾರ ಎಲ್ಲಾ ರಾಜ್ಯಗಳಿಗೂ ಎಚ್ಚರಿಕೆಯಿಂದ ಇರುವಂತೆ ಸೂಚನೆ ನೀಡಿತು. ಜಮ್ಮು ಕಾಶ್ಮೀರ, ರಾಜಸ್ಥಾನ, ಗುಜರಾತ್, ಪಂಜಾಬ್ನಲ್ಲಿ ಪಾಕ್ ಡ್ರೋನ್ ದಾಳಿ ನಡೆಸಿದ್ದು ಭಾರತ ಎಲ್ಲವನ್ನ ಹೊಡೆದುರುಳಿಸಿದೆ. ಭಾರತದ ಮುಕ್ಕುಟ ಜಮ್ಮು ಕಾಶ್ಮೀರವನ್ನೇ ಗುರಿಯಾಗಿಸಿ ಪಾಕ್ ಡ್ರೋನ್ ಅಟ್ಯಾಕ್ ಮಾಡಿದೆ. 60 ನಿಮಿಷಗಳಲ್ಲಿ ಪಾಕಿಸ್ತಾನ 100 ಡ್ರೋನ್ ದಾಳಿ ನಡೆಸಿದೆ. ಅಖ್ನೂರ್, ರಚೌರಿ, ಉಧಂಪುರ್, ಆರ್ಎಸ್ಪುರ ಸೆಕ್ಟರ್ನಲ್ಲಿ ಶೆಲ್ ದಾಳಿ ನಡೆದಿದ್ದು ಜಮ್ಮು ಕಾಶ್ಮೀರ ಸಿಎಂ ಕೆಂಡಾಮಂಡಲರಾದ್ರು. ಕದನ ವಿರಾಮ ಏನಾಯ್ತು ಅಂತ ಪ್ರಶ್ನೆ ಮಾಡಿದ್ರು. ಶ್ರೀನಗರದಲ್ಲಿ 4 ರಿಂದ 5 ಬಾರಿ ಸ್ಫೋಟ ಸಂಭವಿಸಿದ್ದು, ಲಾಲ್ ಚೌಕ್ನಲ್ಲಿ 11 ಡ್ರೋನ್ ಅಟ್ಯಾಕ್ ನಡೆದಿದೆ. ಶ್ರೀನಗರದತ್ತ 50 ಡ್ರೋನ್ಗಳು ನುಗ್ಗಿ ಬಂದಿದ್ದು ಸೇನಾ ನೆಲೆಗಳನ್ನೇ ಗುರಿಯಾಗಿಸಿ ದಾಳಿ ನಡೆಸಲಾಗಿದೆ. ಬಿಎಸ್ಎಫ್ ಯೋಧರು ಪಾಕ್ಗೆ ತಕ್ಕ ತಿರುಗೇಟನ್ನು ಕೊಟ್ಟಿದ್ದು ಎಲ್ಲಾ ಡ್ರೋನ್ಗಳನ್ನ ಸದೆಪಡೆದಿದ್ದಾರೆ. ಗುಜರಾತ್ನಲ್ಲಿ 12 ಡ್ರೋನ್ಗಳನ್ನು ಭಾರತೀಯ ಸೇನೆ ಧ್ವಂಸಗೊಳಿಸಿದೆ. ಕುಂಡ್ಲಾ, ಭುಜ್, ಕಚ್, ಲಖಿನಾಲದಲ್ಲಿ ದಾಳಿಗೆ ಯತ್ನಿಸಿದ್ದ ಪಾಕ್ಗೆ ಸೇನೆ ಪ್ರತ್ಯುತ್ತರ ಕೊಟ್ಟಿದೆ. ರಾಜಸ್ಥಾನದ ಜೈಸಲ್ಮೇರ್, ಚಾರ್ಮರ್ನಲ್ಲೂ ಕೂಡ ಡ್ರೋನ್ ದಾಳಿಗೆ ಯತ್ನ ನಡೆಸಲಾಗಿದೆ. ಡ್ರೋನ್ಗಳು ನುಗ್ತಾ ಇದ್ದಂತೆ ಸೈರನ್ ಸದ್ದು ಮೊಳಗಿದ್ದು ಭಾರತೀಯ ಸೇನೆ ಹೊಡೆದುರುಳಿಸಿದೆ. ರಾಜಸ್ಥಾನದ ಬಾರ್ಮರ್ನಲ್ಲೂ ಪಾಕ್ ಶೆಲ್ ದಾಳಿಗೆ ಯತ್ನಿಸ್ತಾ ಅನ್ನೋ ಅನುಮಾನ ಶುರುವಾಗಿದೆ. ಬುರ್ತಿಯಾ ಗ್ರಾಮದ ಜಮೀನಲ್ಲಿ ಶೆಲ್ನ ಬಿಡಿಭಾಗಗಳು ಪತ್ತೆಯಾಗಿದೆ. ಶೆಲ್ ಬಿಡಿಭಾಗ ವಶಕ್ಕೆ ಪಡೆದ ಅಧಿಕಾರಿಗಳು ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಭಾರತದ ಬ್ರಹ್ಮೋಸ್ ಕ್ಷಿಪಣಿ ಪಾಕಿಸ್ತಾನದಲ್ಲಿ ಭಾರೀ ನಷ್ಟಕ್ಕೆ ಕಾರಣವಾಗಿದೆ. ಭಾರತೀಯ ಸೇನೆ ಬ್ರಹ್ಮೋಸ್ ಕ್ಷಿಪಣಿಯಿಂದಲೇ ಪಾಕಿಸ್ತಾನದ ಚಾಕೋಬಾದ್, ಬೋಲಾರಿ, ಸ್ಕರ್ ಏರ್ಬೇಸ್ ಉಡೀಸ್ ಮಾಡಲಾಗಿದೆ. ಮೇ 10ರಂದು ಭಾರತ ಮಾಡಿದ್ದ ದಾಳಿ ವೇಳೆ ಬ್ರಹ್ಮೋಸ್ ಕ್ಷಿಪಣಿಯನ್ನೇ ಬಳಸಿಕೊಳ್ಳಲಾಗಿತ್ತು. ಕದನ ವಿರಾಮದ ಬೆನ್ನಲ್ಲೇ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತೊಂದು ಟ್ವೀಟ್ ಮಾಡಿದ್ದಾರೆ. ಕಾಶ್ಮೀರ ಸಮಸ್ಯೆಗೆ ಒಂದು ಪರಿಹಾರ ಇದ್ದೇ ಇದೆ. ಜಮ್ಮು ಕಾಶ್ಮೀರದ ಸಮಸ್ಯೆ ಬಗೆಹರಿಸಲು ಸಿದ್ಧ. ಕಾಶ್ಮೀರದ ಸಮಸ್ಯೆ ಬಗ್ಗೆ ಚರ್ಚಿಸಲು ಮಧ್ಯಸ್ಥಿಕೆ ವಹಿಸ್ತೀವಿ ಅಂತ ಬರೆದುಕೊಂಡಿದ್ದಾರೆ. ಜಮ್ಮು ಕಾಶ್ಮೀರದ ಹಲವೆಡೆ ಸ್ಟೇಟ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಕಾರ್ಯಾಚರಣೆಗೆ ಇಳಿದಿದೆ. ಶ್ರೀನಗರ, ಶೋಫಿಯಾನ್, ಪುಲ್ವಾಮಾ, ರಜೌರಿ ಹಾಗೂ ಕುಪ್ವಾರದಲ್ಲಿ ಪರಿಶೀಲನೆ ನಡೆಸಿದೆ. ಉಗ್ರರು ಹಾಗೂ ಭಯೋತ್ಪಾದಕರಿಗೆ ಸಹಾಯ ಮಾಡಿದವರಿಗಾಗಿ ತಲಾಶ್ ಮಾಡಲಾಗ್ತಾ ಇದೆ. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಕದನ ವಿರಾಮ ಘೋಷಣೆಯಾದ ಬೆನ್ನಲ್ಲೇ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಜಗತ್ತಿನ ಎದುರು ಹಸಿ ಸುಳ್ಳು ಹೇಳಿದ್ದಾರೆ. ನಿನ್ನೆ ರಾತ್ರಿ 11:30ಕ್ಕೆ ಪಾಕಿಸ್ತಾನವನ್ನು ಉದ್ದೇಶಿಸಿ ಮಾತನಾಡಿದ ಶಹಬಾಜ್ ಶರೀಫ್, ಇದು ನಮ್ಮ ರಾಜತಾಂತ್ರಿಕ ವಿಜಯ ಅಂತ ಘೋಷಿಸಿದ್ದಾರೆ. ಉಗ್ರರ ಜೊತೆ ಸಂಪರ್ಕ ಹೊಂದಿದ್ದವರ ಮನೆಗಳ ಮೇಲೆ ದಾಳಿ ನಡೆಸಲಾಗಿದೆ. ಜಮ್ಮು ಕಾಶ್ಮೀರದ ತನಿಖಾ ತಂಡವನ್ನು ಪರಿಶೀಲನೆ ನಡೆಸಲಾಗಿದೆ. ದಕ್ಷಿಣ ಕಾಶ್ಮೀರದ ಶೋಫಿಯಾನ್, ಕುಲ್ಗಾಮ್, ಪುಲ್ವಾಮಾ, ಅನಂತನಾಗ್ನಲ್ಲಿ ಈ ರೇಡ್ ಬಂದಿದೆ. ಕೋಲಾರ ಜಿಲ್ಲೆಯಲ್ಲಿ ಕೆಲ ದುಷ್ಕರ್ಮಿಗಳು ಜಮೀನಿಗೆ ಹಾಕಿದ್ದ ತಂತಿ ಬೇಲಿ ನಾಶ ಮಾಡಿದ್ದಾರೆ. ಜಮೀನು ವಿವಾದದ ಹಿನ್ನೆಲೆಯಲ್ಲಿ ಮುಳಬಾಗಿಲು ತಾಲೂಕಿನ ಉತ್ತನೂರಿನಲ್ಲಿ ಈ ಕೃತ್ಯ ಎಸಗಲಾಗಿದೆ. ಕಮಲಮ್ಮ ಎಂಬಾಕೆ ಸತೀಶ್ ವಿರುದ್ಧ ದೂರು ಕೊಟ್ಟಿದ್ದಾರೆ. ಕುಡಿದ ಮತ್ನಲ್ಲಿ ಶುಕ್ರವಾರ ಸ್ನೇಹಿತನ ಹತ್ಯೆ ಮಾಡಿದ್ದ ಆರೋಪಿಯ ಬಂಧನವಾಗಿದೆ. ಬೆಂಗಳೂರಿನ ಮಡಿವಾಳ ಪೊಲೀಸರು ಇನ್ಮಾಂಟ್ ರಾಜನ ಗೋಳ ತುಡಿಸಿದ್ದಾರೆ. ಈ ಆರೋಪಿ ಶುಕ್ರವಾರ ರಾತ್ರಿ ಪಾರ್ಟಿ ಮಾಡ್ತಾ ಇದ್ದಾಗ ಮಾರ್ಟಿನ್ ಸೈಮನ್ನನ್ನ ಕೊಲೆ ಮಾಡಿದ್ದ. ಮಂಡ್ಯ ಜಿಲ್ಲೆಯಲ್ಲಿ ಪದ್ಮಶ್ರೀ ಪುರಸ್ಕೃತ ಕೃಷಿ ವಿಜ್ಞಾನಿ ಸುಬ್ಬಣ್ಣ ಅಯ್ಯಪ್ಪನ್ ಶವ ಪತ್ತೆಯಾಗಿದೆ. ಸುಬ್ಬಣ್ಣ ಮೇ 7ರಂದು ಮನೆಯಿಂದ ನಾಪತ್ತೆಯಾಗಿದ್ರು. ಇದೀಗ ಶ್ರೀರಂಗಪಟ್ಟಣದ ಸಾಯಿ ಆಶ್ರಮದ ಬಳಿ ಕಾವೇರಿ ನದಿಯಲ್ಲಿ ಶವ ಪತ್ತೆಯಾಗಿದೆ.
ಟೆಲಿಗ್ರಾಮ್ ಆಪ್ನಲ್ಲಿ ಕೆಲಸ ಸಿಗುವ ಆಸೆಗೆ ಬಿದ್ದು ಯುವಕನೊಬ್ಬ 3.5 ಲಕ್ಷ ಕಳೆದುಕೊಂಡಿದ್ದಾನೆ. ಬೆಂಗಳೂರಿನ ಮಾದನಾಯಕನಹಳ್ಳಿಯ ಪರಮೇಶ್ ಮೋಸ ಹೋದ ಯುವಕ ರೇಟಿಂಗ್ ಜಾಬ್ ವಂಚನೆಗೆ ಸಿಲುಕಿದ್ದ ಬಗ್ಗೆ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ತುಮಕೂರು ಜಿಲ್ಲೆಯಲ್ಲಿ ದೇಗುಲ ಪ್ರವೇಶಿಸಿದ ದಲಿತ ಯುವಕನಿಗೆ ಅವಮಾನ ಮಾಡಿರುವ ಆರೋಪ ಕೇಳಿಬಂದಿದೆ. ಸ್ವಾಮಿನಾಥ್ ಎಂಬಾತ ನಿನ್ನೆ ಕವಣದಾಲ ಗ್ರಾಮ ರಾಮಾಂಜನೇಯ ದೇವಾಲಯಕ್ಕೆ ತೆರಳಿದ್ದ. ಈ ವೇಳೆ ಬೇರೆ ಸಮುದಾಯದವರು ಸ್ವಾಮಿನಾಥ್ನನ್ನ ಹೊರಕಳಿಸಿ ಅವಮಾನ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ. ಚಿಕ್ಕಮಗಳೂರಿನ ಮೂಡಿಗೆರೆ ತಾಲೂಕಿನ ಕಾಡಾನೆಗಳ ಸಂಚಾರ ಆತಂಕ ಮೂಡಿಸಿದೆ. ಕಟಾರಹಳ್ಳಿ, ಸತ್ತಿಹಳ್ಳಿ, ಚಂಡುಗೋಡು, ಇಳೇಖಾನ್ ಭಾಗದಲ್ಲಿ ಆನೆಗಳ ಹಿಂಡು ಓಡಾಡ್ತಾ ಇದೆ. ಕೆಲಸಕ್ಕಾಗಿ ಕಾಫಿ ತೋಟಕ್ಕೆ ತೆರಳದಂತೆ ಸೂಚನೆ ಕೊಡಲಾಗಿದೆ.